ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ. ಒಬ್ಬ ತಾಯಿ ತನ್ನ ಮಕ್ಕಳ ರಕ್ಷಣೆಗಾಗಿ ಸೈನಿಕರಂತೆಯೇ ಕೆಲಸ ಮಾಡ್ತಾರೆ. ಸೈನಿಕರಂತೆ ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ಕೆಲಸ ಮಾಡ್ತಾರೆ. ನಮ್ಮ ಹಳ್ಳಿಯಲ್ಲಿ ಕೆಲಸ ಮಾಡುವ ಒಂದು ತಾಯಂದಿರ ಒಂದು ದಿನಚರಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ನೆಶನೆಗೆ ಹೇಳ್ತಾರೆ, ನೆಶನೆಗೆದ್ದು ಕಸ ಬೆಳೆದು ಮುಸುರು ತಿಕ್ಕಿ, ಆಮೇಲೆ ದನಕರುಗಳಿಗೆ ಮೇವು ಹಾಕಿ, ಆಮೇಲೆ ಅಡಿಗೆ ಮಾಡಿ ಬಟ್ಟೆ ಒಗೆದು, ಆಮೇಲೆ ಮತ್ತು ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತಾರೆ. ಮಧ್ಯಾಹ್ನ ಅಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ಒಂದು ವೇಳೆ ನೀರಿಲ್ಲ ಅಂತಂದರೆ ಬಾಯಿ ನೀರು ಕೆನಾಲ್ ನೀರು ಕುಡಿದು, ಆಮೇಲೆ ಬಿಸಿಲು ಮಳೆ ಚಳಿ ಅನ್ನದೆ ಕೆಲಸ ಮಾಡಿ, ಮತ್ತು ಸಾಯಂಕಾಲ ಮನೆಗೆ ಬಂದು ಮತ್ತೆ ಕಸ ಬೆಳೆದು ಮುಸುರು ತಿಕ್ಕಿ ಮತ್ತೆ ಅಡಿಗೆ ಮಾಡ್ತಾರೆ. ಆ ಅಡಿಗೆ ಮಾಡೋ ಮೂಲಕ ತನ್ನ ಒಂದು ದಿನವನ್ನು ಮುಕ್ತಾಯ ಮಾಡ್ತಾರೆ. ಈ ತರ ದಿನಚರಿ ಒಂದು ಕೇವಲ ಒಂದೇ ದಿನ ಮಾಡಲ್ಲ. ಈ ತರ ದಿನಚರಿ ಅವರು ವರ್ಷ ಪೂರ್ತಿ ತನ್ನ ಮಕ್ಕಳಿಗಾಗಿ ತಮ್ಮ ಸಂಸಾರಕ್ಕಾಗಿ ಮಾಡ್ತಾರೆ. ಈ ತರ ದಿನಚರಿ ಮಾಡುವ ಹಲವಾರು ತಾಯಂದಿರು ಇದ್ದಾರೆ. ಅದರಲ್ಲಿ ನಮ್ಮ ತಾಯಿ ಕೂಡ ಒಬ್ರು. ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ನಮ್ಮನ್ನು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ಪ್ರೀತಿ ಮಾಡುವ ಏಕೈಕ ವ್ಯಕ್ತಿ ಇದ್ರೆ ಅದು ತಾಯಿ ಮಾತ್ರ. ನಾವು ಗೆದ್ದಾಗ ನಮಗಿಂತಲೂ ಖುಷಿ ಪಡುವ ಮತ್ತು ನಾವು ಸೋತಾಗ ನಮಗಿಂತಲೂ ದುಃಖ ಪಡುವ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ತಾಯಿ ಮಾತ್ರ. ನಮ್ಮ ಹಿರಿಯರು ಮಾತೃ ದೇವೋಭವ ಅಂತ ಹೇಳಿದ್ದಾರೆ, ಅಂದ್ರೆ ತಾಯಿಯೇ ದೇವರು ಅಂತ. ಅಂದ್ರೆ ನಮ್ಮ ಹಿರಿಯರು ತಾಯಿಯನ್ನು ದೇವರಿಗೆ ಹೋಲಿಸಿದ್ದಾರೆ. ನಾವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ನಮ್ಮ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ತಾಯಿ ಮಾತ್ರ. ಮತ್ತು ತನಗಿಂತಲೂ ಜಾಸ್ತಿ ಒಂದು ಪ್ರೀತಿ ಮಾಡುವ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ತಾಯಿ ಮಾತ್ರ. ಆ ಎಲ್ಲಾ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.